ಪ್ರೇಮ್ ಸರ್. ಸರ್ ಪ್ರೇಮ್ ಸರ್ ಧ್ರುವ ಸರ್ಜಾ ಪ್ರೇಮ್ ಧ್ರುವ ಅವ್ರು. ಸರ್ ಧ್ರುವ ಮತ್ತು ಪ್ರೇಮ್ ಅವರಿಬ್ಬರಿಗೂ ಅಭಿನಂದನೆಗಳು. ಯಾಕೆ ಅಭಿನಂದನೆ ಅಂದರೆ ಒಂದು ಸಿನಿಮಾ ಏನಾದರೂ ಪ್ರಶ್ನೆ ಬಂದಾಗ ಅಂದರೆ ನೀವು ಮೊನ್ನೆ ತಮಿಳ್ನಾಡಲ್ಲಿ ಕೂತ್ಕೊಂಡು ಆನ್ಸರ್ ಮಾಡಿದಂಥ ರೀತಿ ಅಂದರೆ ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ ಸಿನಿಮಾಗೆ. ಆ ಸಿನಿಮಾಗೆ ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಹೇಳುವಕ್ಕೆ ಹಿಂದೆ ಮುಂದೆ ನೋಡೋ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಮಾತಾಡೋದನ್ನು ನಾವು ಕಂಡಿದ್ವಿ. ಬಟ್ ಭಾಷೆ ಅಂತ ಬಂದಾಗ ನೀವಿಬ್ಬರು ಕೊಟ್ಟಂಥ ಆನ್ಸರು ಸೊ ರಿಯಲಿ ಗ್ರೇಟ್ ಆ್ಯಂಡ್ ಅಭಿನಂದನೆಗಳು ನಿಮ್ಮಿಬ್ಬರಿಗೂ. ನಾವು ಹೇಳಿದ್ದು ಯಾರಿಗೂ ಹರ್ಟ್ ಆಗಬೇಕು ಅಂತಲ್ಲ, ನಮ್ಗೆ ಹರ್ಟ್ ಆಗಿದೆ. ಸೊ ಅದಕ್ಕೆ ಆ ಥರ ಮಾತಾಡಿ ನಮ್ಮ ತಾಯಿ ನಮ್ಮ ಕನ್ನಡ ನಮ್ಮ ಲ್ಯಾಂಗ್ವೇಜ್ ಅಂತ. ಥ್ಯಾಂಕ್ ಯು. ಅದನ್ನು ಎಲ್ಲರೂ ಅಲ್ಲೂ ಅಷ್ಟೇ ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಯಾರು ಲೈಕ್ ಇದಾಗಿ ಯಾರು ರೆಬಲ್ ಆಗಿ ಯಾರೂ ಮಾತಾಡೋಕೆ ಹೋಗಲಿಲ್ಲ. ಸೊ ಅಗ್ರಿ ಅಂತ ಒಪ್ಕೊಂಡ್ರು ಅವರು. ಎಸ್ ಅಗ್ರಿ, ಯಾಕೆಂದರೆ ಅದು ಟ್ರೂ ಅಲ್ವಾ. ಸೊ ಈಗ ನಾನು ಓದ ತಕ್ಷಣ ಲೇಟ್ ಆಯಿತು ಪ್ರೆಸ್ ಇದ್ರಲ್ಲಿ, ನಾನೇನು ಅಲ್ಲ, ಸಾಮಾನ್ಯ ಒಬ್ಬ ನಿರ್ದೇಶಕ. ಬಟ್ ನಾನು ಓದ ತಕ್ಷಣ ಕೇಳಿದೆ, ಸರ್ ಇಫ್ ಯು ಎನಿ ಲೇಟು ನನ್ನಿಂದ ಲೇಟ್ ಆಗಿದೆ, ನನ್ನ ಟೀಮಿಂದ ನಮ್ಮ ಕೆವಿನ್ ಪ್ರೊಡಕ್ಷನ್ ಆಗಲಿ ನಮ್ಮ ಟೀಮಿಂದ ಲೇಟ್ ಆಗಿದೆ, ಸಾರಿ ಸರ್. ತಪ್ಪೇನಿದೆ ಸರ್ ಅಲ್ವಾ? ಸಾರಿ ಕೇಳೋದು ತಪ್ಪೇನಿಲ್ವಲ್ಲ, ಅದೇನು ದೊಡ್ಡತನ ಇದಾರೆ, ಅದು ದೊಡ್ಡ ಬೆಳೆ. ಅದಕ್ಕೆ ಕಮಲ್ ಸರ್ ಒಂದು ಸಾರಿ ಕೇಳಿದ್ರೆ ಸರೋಗಿರೋದು ಅಂತ ಕೇಳಿದೆ ಅಷ್ಟೇ ಪ್ರೀತಿಯಿಂದ. ಬಟ್ ಅವರು ಅಗ್ರಿ ಮಾಡಿದ್ರಲ್ಲ, ಇರೋರಲ್ಲ, ಅವರು ಅಗ್ರಿ ಮಾಡಿದ್ರು ಅದನ್ನ, ಅಷ್ಟೇ ಸಿಂಪಲ್. ರಮೇಶ್ ಅರವಿಂದ್ ಸರ್ ರಮೇಶ್ ಅರವಿಂದ್ ಸರ್ ನಿಮಗೆ ಒಂದು ಪ್ರಶ್ನೆ. ರಮೇಶ್ ಅರವಿಂದ್ ಸರ್ ಪ್ರಶ್ನೆ. ಸಾಮಾನ್ಯವಾಗಿ ನೀವು ಇಲ್ಲಿವರೆಗೂ ಸಿನಿಮಾಗಳು ಮಾಡ್ಕೊಂಡು ಒಂದು ರೀತಿ ನೀವು ತ್ಯಾಗರಾಜನ ಬ್ರಾಂಡ್ ಅಂಬಾಸಿಡರ್ ಥರ, ಅಂದರೆ ಈ ಹೂವು ಹಣ್ಣು ಸ್ವಲ್ಪ ತುಂಬ ಮೆಲೋಡಿ. ಆದರೆ ಈ ಡ್ಯಾಶಿಂಗ್ ಥರ ಡೈರೆಕ್ಟ್ರು ಪ್ರೇಮ್ ಥರ ಬಂದು ಕೇಳಿದಾಗ ನಿಮಗೆ ಫಸ್ಟ್ ಏನು ಅನ್ನಿಸ್ತು ಈ ಸಿನಿಮಾದಲ್ಲಿ ಮಾಡಿ ಅಂತಂದಾಗ? ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಇಂಥದಕ್ಕೆ ಕಾಯ್ತಾ ಇದೀವಿ ಅಂದರೆ. ಓಕೆನಾ? ಹಲೋ ಸರ್, ನಾವು ಆ್ಯಕ್ಟರ್ಸ್ ಸರ್ ಯಾವ ರೋಲ್ ಕೊಟ್ಟರು ನಾವು ಮಾಡೋಕ್ಕೆ ರೆಡಿ ಇರ್ತೀವಿ. ಒಬ್ಬ ಡೈರೆಕ್ಟರ್ ಬಂದು ನಿಮ್ಮಲ್ಲಿ ಇದಿದೆ, ಈ ಪೋರ್ಷನ್ ಇದೆ ಅಂತ ಹೊರಗೆ ತೆಗಿಬೇಕು. ನಾನು ಆ ಟೈಮಲ್ಲಿ ಅಷ್ಟು ಲವ್ ಸ್ಟೋರೀಸ್ ಮಾಡಿದಾಗ ದಿನೇಶ್ ಬಾಬುಗೆ ಅನ್ನಿಸ್ತು ನಾನು ಅಮೃತವರ್ಷಿಣಿ ಮಾಡ್ಬೋದು ಅಂತ. ಅದೇ ಥರ ಈ ಟೈಮಲ್ಲಿ ಈ ಥರ ಮಾಡೋಕ್ಕೆ ಪ್ರೇಮ್ಗೆ ಅನಿಸಿದೆ ನನಗೆ ಈ ಥರ ಸೂಟ್ ಆಗುತ್ತೆ ಅಂತ. ಹಾಗಾಗಿ ಡೈರೆಕ್ಟರ್ಸ್ ಎಲ್ಲ ಡೈರೆಕ್ಟರ್ಸ್ ಕೈಲಿದೆ. ಆ್ಯಕ್ಟರ್ಸಿಂದ ನಾವು ಏನು ಮಾಡ್ಬೋದು ಅಂತ ವಿ ಆರ್ ಜಸ್ಟ್ ಲೈಕ್ ಕ್ಲೇ, ಯಾರು ಹೆಂಗೆ ಬೇಕಾದ್ರೂ ಮೌಲ್ಡ್ ಮಾಡ್ಬೋದು. ಇವ್ರು ಬಹಳ ಬ್ಯೂಟಿಫುಲ್ ಆಗಿ ಈ ಧರ್ಮ ಅನ್ನೋ ಪಾತ್ರದಲ್ಲಿ ಮೌಲ್ಡ್ ಮಾಡಿದ್ದಾರೆ. ನನಗೆ ಆ ಪಾತ್ರದ ಹೆಸರೇ ಇಷ್ಟ. ಪಾತ್ರ ಬಿಡಿ, ಆ ಧರ್ಮ ಅಂತ ಹೆಸರಿಟ್ಟಿದಾರಲ್ಲ ಅದೇ ಭಾಳ ಇಷ್ಟ ಆಯ್ತು ನನಗೆ. ಎಲ್ಲವೂ ಅಚ್ಚುಕಟ್ಟ ನಡಿಬೇಕು ಅಂತ ಕೇರ್ ಮಾಡುವಂಥ ಕ್ಯಾರೆಕ್ಟರು ಏನೇನಾಗುತ್ತೆ ಅಂತ ನೀವು ಚಿತ್ರದಲ್ಲಿ ನೋಡ್ತೀರಿ. ಭಾಳ ಇಷ್ಟ ಆಯ್ತು.